ಸೊ ಹಾಯ್ ಎಲ್ರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಎಸ್, ಇವತ್ತು ಒಂದು ಸಿಹಿ ಸುದ್ದಿ. ಇವತ್ತು ಒಂದು ಸಿಹಿ ಸುದ್ದಿ ಅಲ್ಲ, ಡಬಲ್ ಸಿಹಿ ಸುದ್ದಿ. ಆ ಡಬಲ್ ಸಿಹಿ ಸುದ್ದಿ ಇನ್ನೊಂದು ಕನ್ನಡಿಗರಂತೂ ಹೆವಿ ಖುಷಿ ಆಗುವಂತ, ಹೆಮ್ಮೆ ಪಡುವಂತ ಸುದ್ದಿ. ಆ ಸಿಹಿ ಸುದ್ದಿ ಏನು, ನಮ್ಮ ಕನ್ನಡಿಗರು ಖುಷಿ ಆಗುವಂತ ಸಿಹಿ ಸುದ್ದಿನ ತಿಳ್ಕೊಳಕ ವಿಡಿಯೋನ ಕೊನೆ ನೋಡ್ರಿ. ಹಂಗ ವಿಡಿಯೋಕೊಂದು ಲೈಕ್ ಮಾಡ್ರಿ. ಎಸ್, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆ ಸಿಹಿ ಸುದ್ದಿ ಏನೈತಿ. ಸ್ವಲ್ಪ ನಾವು ಹಂಗ ಹೇಳ್ಕೊತ ಅಷ್ಟೇ. ಏನಪ್ಪಾ ಅಂದ್ರ, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ODI ಸೀರೀಸ್ ಟೀಮ್ ಅನೌನ್ಸ್ ಆಗೈತಿ. ಆ ಟೀಮ್ನಾಗ ಒಂದು ಹೆವಿ ಖುಷಿ ಆಗೋ ಸೀನ್ ಏನಂದ್ರ, KL ರಾಹುಲ್ ಈಸ್ ಬ್ಯಾಕ್ ಆಸ್ ಎ ಕ್ಯಾಪ್ಟನ್ ಆಫ್ ಟೀಮ್ ಇಂಡಿಯಾ. ಯಸ್, ಇದ್ರು ಒಂದ್ ಕಾಲದಾಗ ಅಂದ್ರು, ಅದು ಜಿಂಬಾಬ್ವೆ ಮೇಲೆ ಕ್ಯಾಪ್ಟನ್ಶಿಪ್ ಮಾಡಿದ್ರು. ಇದು ಕಂಟಿನ್ಯೂ ಆಗ್ಬೇಕಾಯ್ತು. ಮೊದ್ಲೇ KL ರಾಹುಲ್ ಕ್ಯಾಪ್ಟನ್ಸಿ ಯಾವಾಗೂ ಕ್ಯಾಪ್ಟನ್ಸಿ ತಗೋಬೇಕಾಯ್ತು. ಸ್ವಲ್ಪ ಕಾರಣಗಳಿಂದ ತಗೋಕ್ ಹಾಕಿರ್ಲಿಲ್ಲ. ಕಡಿಕ ಎಷ್ಟೋ ವರ್ಷಗಳಾದ್ಮೇಲೆ KL ರಾಹುಲ್ ಹೊಳ್ ಕ್ಯಾಪ್ಟನ್ಸಿ ತಗೊಂಡಾರು. ಹೆವಿ ಖುಷಿ ಆಗುವಂತ ವಿಷಯ ಇದು. ನಮ್ಮ ಕನ್ನಡಿಗರಲ್ಲಿ ಹೆಮ್ಮೆ ಆಗುವಂತ ಖುಷಿ ವಿಷಯ. ಹಂಗ ಇನ್ನೊಂದೇನಂದ್ರೆ, ನಮ್ಮ ರೋಕೋ ಅವ್ರು ಸಿಗ್ತಾರೋ ಈ ಪರ್ಟಿಕ್ಯುಲರ್ ಈ ODI ಸೀರೀಸ್ ಅಂತ ನಮ್ಮ ರೋಕೋ ಮಾತ್ರ ನೋಡ್ಲಕ್ ಸಿಗ್ತಾರೋ, ಅದೊಂದು ಖುಷಿ. ಅದು ಹೋಮ್ನಾಗ ಸಿಗ್ತಾರೋ ಅದಂತೂ ಡಬಲ್ ಖುಷಿ. ಓಕೆ, ಹಂಗ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೀರೀಸ್ ನಮ್ ಇಂಡಿಯಾ ODI ಸ್ಕ್ವಾಡ್ ಹೆಂಗೈತೆ ನೋಡ್ಕೊ ತಗೋನು. ವಿತ್ ಎದಕ್ಕೆ ಏನೇನು ಎಲ್ಲ ಹೆಂಗೈತೆ, ನನಗೆ ಹೆಂಗ ಸ್ಕ್ವಾಡ್ ಅಂತ ಹೇಳ್ಬಿಡ್ತೀನಿ. ಫಸ್ಟ್, ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ವಿರಾಟ್ ಕೊಹ್ಲಿ, ತಿಲಕ್ ವರ್ಮಾ, KL ರಾಹುಲ್, ರಿಷಬ್ ಪಂತ್. KL ರಾಹುಲ್ ಆಸ್ ಅ ಕ್ಯಾಪ್ಟನ್, ರಿಷಬ್ ಪಂತ್ ಅವರು, ವಾಷಿಂಗ್ಟನ್ ಸುಂದರ್, ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್, ನಿತೀಶ್ ಕುಮಾರ್ ರೆಡ್ಡಿ, ಹರ್ಷಿತ್ ರಾಣಾ, ಋತುರಾಜ್ ಗಾಯಕ್ವಾಡ್, ಪ್ರಸಿದ್ಧ ಕೃಷ್ಣ, ಹರ್ಷಿಪ್ ಸಿಂಗ್, ಧ್ರುವ್ ಜುರೇಲ. ಸೊ ಒಂದ್ ಏನಂದ್ರೆ, ಇಲ್ಲಿ ಒಂಥರಪ್ಪ ಖುಷಿ ಏನಪ್ಪಾ ಅಂದ್ರ, ಒಂದ್ ಸ್ವಲ್ಪ ಅನ್ಬೋದು ಏನಪ್ಪಾ ಅಂದ್ರ, ಇಲ್ಲಿ ಒಂಥರ ಖುಷಿ ಅಂದ್ರ, ಒಳ್ಳೆತನಕ ಏನೈತಿ, ಪರ್ಫಾರ್ಮೆನ್ಸ್ ಜಾಗ ಕೊಟ್ರ ಅಂತ ಹೇಳ್ಬೇಕು ಈ ಪರ್ಟಿಕ್ಯುಲರ್ ಮ್ಯಾಚ್. ಅಂದ್ರ ಈ ಪರ್ಟಿಕ್ಯುಲರ್ ODI ಸೀರೀಸ್ ಒಳಗ. ಎದಕ್ಕಾರ ಋತುರಾಜ್ ಗಾಯಕ್ವಾಡ್ ಯಾರು ಚಾನ್ಸ್ ಸಿಗೋಲ್ತು, ಬೆಸ್ಟ್ ಪ್ಲೇಯರ್ ಚಾನ್ಸ್ ಸಿಗೋಲ್ತ ಅನ್ನತ್ತಿರೋ. ಸೊ ಅವ್ರು ODI ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕ ಭಾಳ ಇಂಡಿಯಾ ಟೀಮ್ ಕಾಲ್ ಅಪ್ ಮಾಡ್ಯಾರ. ಸೊ ಇದರಿಂದ ಏನ ಗೊತ್ತಾಗತ್ತಿ, ಟೀಮ್ ಇಂಡಿಯಾ ಯಾರು ನೆಗ್ಲೆಕ್ಟ್ ಮಾಡತ್ತಿರ. ನೀವು ಪರ್ಫಾರ್ಮೆನ್ಸ್ ಚಲೋದು ಕೊಟ್ರಿ ಡೊಮೆಸ್ಟಿಕ್ ಒಳಗ ಟೀಮ್ ನಾಗ ಬರ್ಬೋದು ಅಂತೇಳಿ ಒಂದ್ ಇಂಡೈರೆಕ್ಟ್ ಆಗಿ ಹಿಂಟ್ ಕೊಟ್ಟ ಅಂತ ಹೇಳ್ಬೇಕು. ಋತುರಾಜ್ ಗಾಯಕ್ವಾಡ್ ಸಖತ್ತಾಗಿ ಆಡತ್ರಿ ಡೊಮೆಸ್ಟಿಕ್ ಫಾರ್ಮ್ಯಾಟ್ ಅಂತೂ. ಅಂತೂ ODI ಫಾರ್ಮ್ಯಾಟ್ ಅಂತೂ ಡೇಂಜರ್ಸ್ ಆಗಿ ಆಡ್ಲತ್ತಿರು. ಸೊ ಇಂಡಿಯಾ ಟೀಮ್ ನ ಬ್ಯಾಕ್ ಮಂದಾರ್ ಮಾತೊಳಿ. ಸೊ ಅದನ್ನ ಮುಂದೆ ಕಂಟಿನ್ಯೂ ಮಾಡ್ತಾರ ಅನ್ಕೋತೀವಿ, ಚಾನ್ಸ್ ಸಿಕ್ಕ್ರೆ. ಓಕೆ, ಇನ್ನ ಇದು ನನಗೆ ಹೆಂಗ ಅನ್ಸತ್ ಹೇಳ್ಕೊತ ಹೋಗೋಣ. ನನಗೇನ್ ಸರ್ಪ್ರೈಸ್ ಆಗಿದ್ದಂದ್ರ, ಇವರು ಬುಮ್ರಾ ಅವ್ರ ಇಲ್ಲ ಈ ಸೀರೀಸ್. ಬುಮ್ರಾ ಅವ್ರನ್ನ T20 ಹಾಕಾರ, ODI ಬುಮ್ರಾ ಅವ್ರ ಇಲ್ಲ. ಅದೇನು ಅದೇನ್ ಯೋಚನೆ ಮಾಡ್ಲತ್ತಾರ ಅನ್ನೋದು ಗೊತ್ತಿಲ್ಲ. ನಮ್ಗೆ ಗೌತಿಬಾಯಿ ಸೆಲೆಕ್ಟ್ ಮಾಡ, ನನ್ ಪ್ರಕಾರ ಗೌತಿಬಾಯಿ ಅಂಡ್ ಅಜಿತ್ ಅಗರ್ಕರ್ ಸೆಲೆಕ್ಟ್ ಮಾಡ್ತಾರೋ. ಆದ್ರೂ ಏನ್ ತಿಳ್ಕೊ ಮಾಡ್ಲತ್ತಾರ ನನಗಂತ್ರ ಅರ್ಥವಾದೈತಿ. ಬುಮ್ರಾ ಅವ್ರ ODI ಇಲ್ಲ ಅಂದ್ರ, ಸೊ ಅವ್ರ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಹತ್ರ ಇರ್ಬೋದು. ಆದ್ರೆ ಬುಮ್ರಾ ಎಲ್ಲ ಅದು ODI ಹೆಂಗಿರತ್ತೆ ಅನ್ನೋದು ನಂಗೆ ನೆನ್ಸ್ಕೊಳಕವತ್ತು. ಈ ತರ ಬೌಲರ್ ಯಾರ್ದಾರು ಒಂದು ಪ್ರಸಿದ್ಧ ಕೃಷ್ಣ, ಹರ್ಷಿಪ್ ಸಿಂಗ್, ಹರ್ಷಿತ್ ರಾಣಾ. ಸೊ ಇವ್ರ 3 ಮಂದಿ ಇಡೀ ಸ್ಕ್ವಾಡ್ನಾಗ ಬರೀ 3 ಜನ ಆಸ್ ಅ ಪ್ರೀಮಿಯರ್ ಫಾಸ್ಟ್ ಬೌಲರ್ ಹೇಳ್ಬೇಕು. ಅದ್ರೊಳಗ ಮೇನ್ ನಮ್ಮ ಇಂಡಿಯಾ ಟೀಮ್ ಫಾಸ್ಟ್ ಬೌಲರ್ ಲೀಡ್ ಮಾಡೋದು ಅದು ನಮ್ಮ ಹರ್ಷಿಪ್ ಸಿಂಗ್. ಸೆಕೆಂಡ್ ಅವ್ರಿಗೆ ಹೆಲ್ಪ್ ಕೊಡುದು, ಹೆಲ್ಪ್ ಕೊಡುದು ಯಾರಪ್ಪ, ಹರ್ಷಿತ್ ರಾಣಾ. ಸೊ ಇವರು ಇಬ್ರು ನಮ್ಮ ಇಂಡಿಯಾ ಟೀಮ್ ನ ಲೀಡ್ ಮಾಡೋಕಾಗತಿ ಪೇಸ್ ಅಟ್ಯಾಕ್ ಒಳಗ. ಇನ್ನು ಸ್ಪಿನ್ನರ್ ಕಡೆ ನೋಡ್ತಾ ಹೋದ್ರ, ಸ್ಪಿನ್ನರ್ ಕಡೆ ಬೇಕಾದಂಗ ಎಬಿಲಿಟಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕು. ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್ ಇಬ್ಬರ ಸಾಕ ಇಂಡಿಯಾ ಪಿಚ್ನಾಗ ಹೆಂಗ್ ಬಗ್ರಿ ಆಡ್ಸದ್ ಗೊತ್ತೈತಿ ಬ್ಯಾಟ್ಸ್ಮನ್ಗಳನ್ನ. ಸೊ ಇದಂತ್ರ ಸಖತ್ತಾಗೈತಿ. ಮತ್ತ ಇಬ್ರು ಅದ್ರೊಳಗ KL ರಾಹುಲ್ ಅವ್ರ ಕ್ಯಾಪ್ಟನ್ಶಿಪ್ ಕೊಟ್ರ. ಸೊ ಸಖತ್ತಾಗೈತಿ. ಅದಕ್ಕರ ಈ ರಿಷಬ್ ಪಂತ್ ಅವ್ರು ಕೊಡ್ತಿರ್ಕರೆ. ಸೊ ಒಂದ್ ಸ್ವಲ್ಪ ಟೆಸ್ಟ್ ನ ನೋಡ್ಯಾರ ಕ್ಯಾಪ್ಟನ್ಸಿ. ಇದಕ್ಕರ ಈ 400 ಎಷ್ಟು ಚಿಲ್ಡ್ರ ರನ್ಸ್ ಹೊಡೆದಾರ ಸೌತ್ ಆಫ್ರಿಕಾದವ್ರು. ಇವ್ರ ಕ್ಯಾಪ್ಟನ್ಸಿ ಪಕ್ಕ ನಡೀಲಿ ಟೆಸ್ಟ್, ಅದ್ರ ಸಂಬಂಧ. ಸೊ ಅದನ್ನ ತಿಳ್ಕೊಂಡ ಸ್ವಲ್ಪ ಬ್ಯಾಡ ಕ್ಯಾಪ್ಟನ್ಸಿ ಚೇಂಜ್ ಮಾಡಿ ನೋಡ್ನತ್ತೇಳಿ ಅದನ್ನ KL ರಾಹುಲ್ ಅವ್ರು ಕೊಟ್ಟರು. ಈ ಮ್ಯಾಚಿಗೆ ಗಿಲ್ ಇಲ್ಲ. ಅದಕ್ಕೆ ಇನ್ನೊಂದ್ ಏನ್ ಓಪನ್ ಆಕತ್ತಂದ್ರ, ರೋಹಿತ್ ಶರ್ಮಾ ಅವ್ರ ಜೊತೆ ಯಶಸ್ವಿ ಜೈಸ್ವಾಲ್ ಅವ್ರು ಬರ್ತಾರೆ ODI. ಇದು ಯಶಸ್ವಿ ಜೈಸ್ವಾಲ್ ಅವ್ರಿಗೆ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಟೈಮ್ ಅಂತ ಹೇಳ್ಬೇಕು, ಅವ್ರ ಜಾಗ ಉಳಿಸುವಾಕ. ಇದಕ್ಕಾರ ಅವ್ರಿಗೆ T20 ಜಾಗ ಇಲ್ಲ, ODI ಜಾಗ ಇಲ್ಲ. ಈಗ ಇರೋದು ಒಂದೇ ಟೆಸ್ಟ್ ನಾಟ ಜಾಗ ಐತಿ. ಅದನ್ನ ODI ಬಳಸ್ಕೋಬೇಕಾದ್ರೆ ಈ ಚಾನ್ಸ್ ಅಂದ್ರೆ ಪಕ್ಕ ಬಳಸ್ಕೋಬೇಕು. ನೋಡ್ಬೇಕು ಏನ್ ಮಾಡ್ತಾರೆ ಈ ಪರ್ಟಿಕ್ಯುಲರ್ ODI ಮ್ಯಾಚ್ ಐತಿ. ನಮ್ ವಿರಾಟ್ ಕೊಹ್ಲಿ ಅವ್ರ ಮ್ಯಾಚ್ ಇರೋ ಕಣ್ಣೆಲ್ಲ ನಮ್ ರೋಕೋ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಅವ್ರ ಮೇಲೆ ಇರ್ತೈತಿ. ಆದ್ರ ಮರ್ಯಾಂಗಿಲ್ಲ, ಪ್ರತಿ ODI ಇವ್ರ ಮೇಲೆ ನಮ್ಗೆ ಭರೋಸೆ ಇದ್ದೇ ಇರುತ್ತೆ, ಆಡ್ತಾ ಇರ್ತೀವಿ. ಸೊ ಇದ್ರಾಗ ಹೆಂಗ್ ಆಡ್ತಾರ ನೋಡ್ಬೇಕು. KL ರಾಹುಲ್ ಅವ್ರು ಆಸ್ ಅ ಕ್ಯಾಪ್ಟನ್ ಹೆಂಗ್ ಆಡ್ತಾರ ನೋಡ್ಬೇಕು. ಟೆಸ್ಟ್ ಭಾರಿ ಮಸ್ತ್ ಆಡ್ತಾರ. ODI ಅಂತೂ ಇವ್ರು ನಮ್ಮ ಟೀಮ್ ನ ಆಪ್ತ ಮಿತ್ರ ಅಂತ ಹೇಳ್ಬೇಕು. ಸೊ ಇದು ನನ್ನ ಪ್ರಕಾರ ಸಖತ್ತಾಗೈತಿ. ಸ್ಕ್ವಾಡ್ ಅಂತೂ ನಿತೀಶ್ ಕುಮಾರ್ ರೆಡ್ಡಿ ಆಸ್ ಆಲ್ರೌಂಡರ್ ಆಗಿ ಬರ್ತಾರೋ. ಸಾಕೈತಿ ಟೀಮ್. ತಿಲಕ್ ವರ್ಮಾ ನೆಕ್ಸ್ಟ್ ಲೆವೆಲ್ ಐತಿ ಟೀಮ್ ಹತ್ರ.
ಸೊ ಈ ಟೀಮಿಗೆ ನಾ ರೇಟ್ ಮಾಡ್ತೇನೆ ನನ್ನ ಪ್ರಕಾರ 9/10/8.5 ಅದಕ್ಕೆ ಹಂಗೈತಿ ಟೀಮ. ಸೊ ನಿಮ್ಗೆ ಹೆಂಗ ಅನ್ಸು ಈ ಟೀಮ್ ಇಂಡಿಯಾ ಸ್ಕ್ವಾಡ್ ಅಂತ ವಿಡಿಯೋ ಕಾಮೆಂಟ್ ಮಾಡ್ರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಲೈಕ್ ಮಾಡ್ರಂಗೈತೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮಾತಾಡೋಣ ಎಲ್ರಿಗೂ ನಮಸ್ಕಾರ.